ರೀಲ್ ಸ್ಟಾರ್ ಮುಕಳೆಪ್ಪ ಮದುವೆ ವಿಚಾರ ಈಗ ಅನ್ಯ ಧರ್ಮದ ಯುವತಿಯ ಜೊತೆ ಮದುವೆ ಪ್ರಕರಣ ಮೊದಲ ಬಾರಿಗೆ ಮೌನ ಮುರಿದಂತಹ ಮುಕಳೆಪ್ಪ ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ. ರೀಲ್ ಸ್ಟಾರ್ ಮುಕಳೆಪ್ಪ ಮದುವೆ ವಿಚಾರ ಅನ್ಯ ಧರ್ಮದ ಯುವತಿಯ ಜೊತೆ ಮದುವೆ ಪ್ರಕರಣ ಮೊದಲ ಬಾರಿಗೆ ಮೌನ ಮುರಿದಂತಹ ಮುಕಳೆಪ್ಪ ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ. ಇಬ್ಬರು ಇಷ್ಟಪಟ್ಟು ಮದುವೆಯನ್ನ ಆಗಿದ್ದೇವೆ. ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದಂತ ಮುಕಳೆಪ್ಪ ನಾವಿಬ್ಬರು ಮತಾಂತರಗೊಂಡಿಲ್ಲ. ನಾವಿಬ್ಬರು ನಮ್ಮ ಧರ್ಮದಲ್ಲಿಯೇ ಇರುತ್ತೇವೆ. ಕಲಾವಿದರ ಮಧ್ಯೆ ಜಾತಿ ಧರ್ಮ ತರಬೇಡಿ. ನಾನು ಕರ್ನಾಟಕದಲ್ಲಿಯೇ ಹುಟ್ಟಿದ್ದೇನೆ. ಹೀಗಿರುವಾಗ ನಾನು ಕೂಡ ಕನ್ನಡಿಗನೇ, ಹಿಂದೂನೇ. ನನ್ನನ್ನ ಬದುಕಲು ಬಿಡಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಾ ಇರುವಂತದ್ದು. ಮತಾಂತರ ಆಗಿದ್ದೇವೆ ಅನ್ನೋದೆಲ್ಲ ಸುಳ್ಳು ಸುದ್ದಿ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸೋದು ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಹಬ್ಬಿಸ್ತಾ ಇದ್ದಾರೆ ಗಾಯತ್ರಿ ಅವರು ಅನ್ನುವಂತಹ ವಿಚಾರವನ್ನ ಮಾತನಾಡಿರುವಂತದ್ದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತು ನ್ಯೂಸ್ನಾಗ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಅಂತೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೈತಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದೇ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನೂ. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನೂ ಅದೇ ಧರ್ಮದೊಳಗೆ ಹೋಗ್ತೇನೆ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಕನ್ನಡಿಗ ಹಿಂದೂ ಅಂಥೇಳಿ. ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು, ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಬದುಕಾಕ್ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟ ಕೇಳ್ಕೊಳ್ಳೋದು ನಾ, ಮತ್ತೇನಿಲ್ಲ. ಧನ್ಯವಾದಗಳು. ನಾನು ಅದೇ ಕೇಳ್ಕೊತೀನಿ ಫ್ರೆಂಡ್ಸ್. ನಾ ಹಿಂದೂ ಆಗೇ ಅದೇನ್ರಿ. ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಹಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಮೊದ್ಲಿನ ಮುಕಳೆಪ್ಪನ ಹೆಂಗೆ ನೋಡಿದ್ರಿ ಈಗ ಮುಕಳೆಪ್ಪನ ಹಂಗೆ ನೋಡ್ರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ಬದುಕಾಕ್ ಬಿಡ್ರಿ. ನಾವಿಬ್ರು ಒಪ್ಪಿ ಮದ್ವೆ ಆಗೀವಿ. ಯಾರು ಮೈಂಡ್ ವಾಶ್ ಯಾರು ಫೋರ್ಸ್ ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾತಾರ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಸ್ವತಃ ನಾವೇ ಇಬ್ರು ಗಂಡ ಹಿಂತಿಕು ಅಂತ ಹೇಳತ್ತೇವಿ. ಇಬ್ರು ಪ್ರೀತಿಸಿ ಮದುವೆ ಆಗೀವಿ. 3 ವರ್ಷ ಪ್ರೀತಿಸಿ ಮದುವೆ ಆಗೇವಿ. ಧನ್ಯವಾದಗಳು. ಎಲ್ಲರಿಗೂ ಅವರು ಮದುವೆ ಮಾಡಿಕೊಂಡಿದ್ದಾರೆ. ಅವರು ಮದುವೆ ಮಾಡ್ಕೊಂಡವ್ರೆ, ಅವರು ಸಂಸಾರ ಮಾಡ್ತಾರೆ, ಅವರು ಜೀವನ ಕಟ್ಟಿಕೊಳ್ತಾರೆ. ಅವ್ರಿಗೆ ದುಡ್ಡು ಕಷ್ಟ ಅಂತ ಬಂತು ಅಂತಂದ್ರೆ ಅವರೇ ನೋಡ್ಕೊಳ್ತಾರೆ. ದುಡ್ಡಿನ ಕಷ್ಟ, ಆರ್ಥಿಕ ಪರಿಸ್ಥಿತಿಯ ಕಷ್ಟ ಅಂತ ಬಂದ್ರೆ ಅವರೇ ನೋಡ್ಕೊಳ್ತಾರೆ. ಇಲ್ಲಿ ಮಧ್ಯದಲ್ಲಿ ಧರ್ಮ ಜಾತಿ ಎಂತಕ್ಕೆ? ಲವ್ ಜಿಹಾದ್ ಆಗಿಲ್ಲ, ಇದು ಸ್ಪಷ್ಟನೆಯನ್ನ ನೀಡಲಾಗಿದೆ. ಆತ ಹೇಳ್ತಾ ಇದ್ದಾನೆ ನಾನೊಬ್ಬ ಕಲಾವಿದ, ಲವ್ ಜಿಹಾದ್ ಅನ್ನ ಮಾಡಿಲ್ಲ. ನಾವಿಬ್ರು ತುಂಬಾ ಪ್ರೀತಿ ಮಾಡಿದೀವಿ, ಮದುವೆ ಆಗಿದ್ದೀವಿ. ನಮ್ಮಿಬ್ಬರು ಯಾವುದು ಲವ್ ಜಿಹಾದ್ ಏನು ಇಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಆಕೆಯೂ ಕೂಡ ಹೇಳ್ತಾ ಇದ್ದಾಳೆ ಲವ್ ಜಿಹಾದ್ ಅಲ್ಲ ಅಂತ. ಲವ್ ಜಿಹಾದ್ ಆಗಿ ಕನ್ವರ್ಟ್ ಆದ್ರೆ ಆತ ಸರಿ ಇರೋದಿಲ್ಲ, ಆತನ ಪರಿಸ್ಥಿತಿ ಸರಿ ಇರೋದಿಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಅವರಿಬ್ಬರಿಗೆ ಬದುಕಕ್ಕೆ ಬಿಟ್ಬಿಟ್ರೆ ಒಳ್ಳೇದು ಸದ್ಯದ ಮಟ್ಟಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.